ಯಜಮಾನ್ರೆ, ಸ್ವಾಮಿಗಳು ಅವಾಗಿಂದ ಪುಂಗಿ ಹಿಡ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾರೆ. ಆ ಹಾವು ಮಕ್ಕಳು ಕರ್ಕೊಂಡೋಗಿರೋ ಜಾಗನ ಸ್ವಾಮಿಗಳು ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ? ತಪ್ಪಾಯ್ತು ಯಜಮಾನ್. ಗುರುಗಳೇ, ಮಣಿ ಬಂದ ದೇವಸ್ಥಾನದ ಕಡೆ ತೋರಿಸ್ತಾ ಇದೆ. ನಿಮ್ಮ ಮಕ್ಕಳು ಆ ದೇವಸ್ಥಾನದಲ್ಲೇ ಇರೋದು. ಇವತ್ತು ಆ ಸರ್ಪದ ಕಥೆನ ಮುಗಿಸೋಣ ಬನ್ನಿ. ಆದಿಶೇಷ, ಆದಿಶೇಷ ಇಲ್ಲಿ ನೋಡು. ನಾನು ಯಾರು ನೆನಪಾಯ್ತಾ? ನನ್ ಗುರ್ತು ಸಿಕ್ತಾ ಆದಿಶೇಷ? ಮಾತಾಡು ಆದಿಶೇಷ. ನಿನ್ಗೋಸ್ಕರ 9 ವರ್ಷಗಳು ತಪಸ್ ಮಾಡಿದ್ದೀನಿ. ನೆನಪು ಮಾಡ್ಕೋ ಆದಿಶೇಷ, ಹಳೆದನ್ನೆಲ್ಲ ನೆನಪು ಮಾಡ್ಕೋ. ಆ ದಿನ ನಮ್ಮಿಬ್ಬರ ಮಿಲನವಾಗಬೇಕಾಗಿದ್ದ ಸುದಿನ. ಆ ದಿನನೇ ಯಾರೋ ನಿನ್ ಮೇಲೆ ಆಕ್ರಮಣ ಮಾಡಿದ್ರು. ನಿನ್ನನ್ನು ಹತ್ಯೆ ಮಾಡಿ ನಾಗಲೋಕದ ಆಸ್ತಿ ನಾಗಮಣಿನೇ ಕತ್ಕೊಂಡು ಹೋದ್ರು. ದಯವಿಟ್ಟು ನೆನಪಿಸ್ಕೋ ಆದಿಶೇಷ. ಯಾರದು? ಯಾರದು ನಿನ್ನನ್ನು ಕೊಂದವರು? ಯಾರದು ನಾಗಮಣಿನ ಹೊತ್ಕೊಂಡು ಹೋದವರು? ನೆನಪಿಸ್ಕೋ ಆದಿಶೇಷ. ಯಾರವರು? ಯಾರವರು ಹೇಳು ಆದಿಶೇಷ. ಇಲ್ಲ, ಅವ್ರು ಯಾರು ನನ್ನ ನಿಜವಾದ ರೂಪ ಗೊತ್ತಾಗಬಾರ್ದು. ನಾನೀಗಲೇ ಬದಲಾಗಬೇಕು. ನಿಮಗೆ ಯಾವುದೇ ಭಯ ಇಲ್ಲ. ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ನಾನು ಅವಳ ಕಥೆನ ನೋಡ್ಕೊಳ್ತೀನಿ.
ಭದ್ರ ಪೆಟ್ಟಿಗೆ ತಗೊಂಡ್ ಬಾ. ನಡೀರಿ. ಬೇಗ ಬನ್ನಿ 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 ಚಿಕನ್ ಬನ್ನಿ ಬನ್ನಿ ಬೇಗ ಬನ್ನಿ. ಎಲ್ಲೋಗಿದೆ ಕಂದ ನೀನು? ಎಲ್ಲಿ ಹೋಗಿದೆಪ್ಪ ನಂದೀಶ? ಮಕ್ಳು ಎಲ್ಲಿದ್ರು ಇಷ್ಟೊತ್ತು? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ತ್ರಿವಿಕ್ರಮ ಬಾಪ್ಪ. ಅಮ್ಮ ಗಾಬರಿ ಆಗುವಂಥದ್ದೇನಿಲ್ಲಮ್ಮ, ಗುರುಗಳ ಹತ್ರ ಕರ್ಕೊಂಡೋಗಿದ್ದೆ, ಪೂಜೆ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ದೀನಿ ಅಷ್ಟೇ. ಲೇ ಚೆನ್ನ, ಕಿಟಕಿ ಬಾಗ್ಲಲ್ಲಿ ಹಾಕೋ. ಲೇ ಏನು ಮುಖ ನೋಡ್ತು, ಹೋಗಿ ಬಾಗ್ಲಾಕ್ ಹೋಗು. ಯಾಕೆ ನಂದೀಶ, ಏನಾಯ್ತು? ಏನಿಲ್ಲ ಮೊರೆ, ಇವತ್ತು ದಿನ ಚೆನ್ನಾಗಿಲ್ವಂತೆ, ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದಂತೆ. ಲೇ ಮೊದಲು ಮುಂದಗಡೆ ಬಾಗ್ಲಾಕ್. ರೀ ಏನೇ ಅದೇನಾಯ್ತು ಅಂತ ನನ್ನ ಹತ್ರ ಹೇಳ್ರಿ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು, ಬಿಗ್ಗ ಬಾಗ್ಲಾಕ್. ಗರುಡ ದೇವಾಯ ನಮಃ. ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭಯ ಪಡಬೇಡಿ, ನಡೀರಿ. ಎಲ್ಲಿ ಗುರುಗಳೇ? ಈ ನಾಗಿನಿಗೆ ಮುಕ್ತಿ ಕೊಡೋದಕ್ಕೆ ಮುಂಚೆ ನಿಮ್ಮ ಮನೆಗೆ ಬೇರೆ ಯಾವ ಶಕ್ತಿ ಪ್ರವೇಶ ಮಾಡದಂತೆ ದಿಗ್ಬಂಧನ ಮಾಡಿ. ನಡೀರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮನೆ ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತೆ. ನಮ್ಮ ಮನೆಯವ್ರನ್ನೆಲ್ಲ ಕರೆದು ಬಿಡ್ಲಾ ಗುರುಗಳೇ? ಅವರೆಲ್ಲ ಮಲ್ಗೆ ಇರಲಿ. ಅವ್ರು ಇಲ್ಲಿಗೆ ಬಂದ್ರೆ ಕಾರ್ಯಕ್ಕೆ ಲೋಪ ಆಗುತ್ತೆ, ಭಂಗ ಬರುತ್ತೆ. ಮನೆಯ 4 ದಿಕ್ಕಿಗೆ ಹೋಗಿ ಸುರಕ್ಷಾ ರೇಖೆ ಹಾಕಿ ಭದ್ರ ಮಾಡ್ಕೊಂಡು ಬನ್ನಿ. ಇದೇನು ಬೆಂಕಿ? ನಿನ್ನ ಮನೆ ಸುರಕ್ಷೆ ಆಗೋದಿಕ್ಕೆ ಮೊದಲ ಹಂತ ಪ್ರಾರಂಭ ಆಗಿದೆ. ಈ ಸಂಪೂರ್ಣ ಚಕ್ರ ಹೊತ್ತಿ ಉರಿದ ಮೇಲೆ ನಿನ್ನ ಮನೆ ಸಂಪೂರ್ಣ ಸುರಕ್ಷಿತವಾಗುತ್ತೆ. ಅಷ್ಟಾದ್ರೆ ನಾವೆಲ್ಲ ನೆಮ್ಮದಿಯಿಂದ ಇರ್ಬೋದಲ್ವ ಗುರುಗಳೇ? ನಿಮ್ಮ ನೆಮ್ಮದಿ ಸಂಪಾದನೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ನಿಮ್ಮ ಬಳಿಯೇ ಇದೆ. ಏನ್ ಗುರುಗಳೇ ಅದು? ಮಣಿಬಂಧ. ಹೇಗಿದ್ರು ನಾವು ಆ ನಾಗಿಣಿಯನ್ನು ಬಂಧಿಸಿ ನಮ್ಮ ವಶದಲ್ಲಿಟ್ಕೊಂಡಿದ್ದೀವಿ. ಈಗ ನಾವು ಆ ಇಚ್ಛಾಧಾರಣಿಯನ್ನ ಗೌಪ್ಯ ಸ್ಥಳದಲ್ಲಿ ಅಷ್ಟದಿಗ್ಬಂಧನ ಮಾಡಿಸ್ಬರ್ತೀವಿ. ಅಲ್ಲಿಂದ ಆಕೆ
ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಂದರೂ ಮತ್ತೆ ನಾಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೂ ತೊಂದರೆ ನಮಗೆ ಅಲ್ವಾ ಗುರುಗಳೇ? ತಪ್ಪಿಸ್ಕೊಂಡಿರೋ ಹಾವು ನೇರವಾಗಿ ನಮ್ಮನೇನೆ ಹುಡ್ಕೊಂಬರುತ್ತೆ. ಹುಡುಕೊಂಡು ಬರ್ಬೋದು, ಆದರೆ ನಿಮ್ಮನ್ನೇನೂ ಮಾಡೋಕ್ಕಾಗದಿರೋ ಅಸಹಾಯಕ ಸ್ಥಿತಿಯಲ್ಲಿರ್ತಾಳೆ. ಭಾಗಶಃ ಶಕ್ತಿಯನ್ನ ಕಳ್ಕೊಂಡಿರ್ತಾಳೆ. ಅದಾಗಬೇಕು ಅಂದರೆ ಈ ಮಣಿಬಂಧನ ಅವಳ ಕೈಗೆ ಸಿಗ್ತಿರೋ ಹಾಗೆ ಜೋಪಾನ ಮಾಡಬೇಕು. ಅದು ನಿನ್ನ ಕರ್ತವ್ಯ. ಹಾಗಾದರೆ ಈ ಮಣಿಬಂಧನ ನನ್ನ ದೇಹದೊಳಗೆ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡಲಾ? ಅಂಥ ತಪ್ಪನ್ನ ನೀ ಯಾವತ್ತಿಗೂ ಮಾಡಬೇಡ. ನೀನು ನಾಗಮಣಿಯ ಪೂರ್ಣ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಹೋಮ ಹವನಗಳನ್ನು ಮಾಡ್ತಾ ಇದೀಯಾ. ನಿನ್ನ ದೇಹಕ್ಕೆ ಯಾವುದೇ ಮುಕ್ಕಾಗಬಾರ್ದು. 24 ವರ್ಷ ನಿನ್ನ ದೇಹದ ಯಾವುದೇ ಒಂದು ಭಾಗಕ್ಕೆ ಊನ ಆದರೂ ನಿನಗೆ ಅಮರತ್ವ ಲಭಿಸೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಗುರುಗಳೇ? ನೀ ಇದನ್ನ ನಮ್ದೋರ್ ಕೇಳ್ಕೊಡ್ಬೇಕು. ನಿನಗೆ ಅಮರತ್ವ ಲಭಿಸಬೇಕು ಅಂದರೆ ನಾನು ಹೇಳಿದ್ದೆಲ್ಲ ಚಾಚು ತಪ್ಪದೆ ಮಾಡಲೇಬೇಕು. ಈಗ ನಿನ್ನ ಮನೆ ಸಂಪೂರ್ಣ ಸುರಕ್ಷಿತವಾಗಿದೆ. ಗುರುದೇವ, ನನ್ನದೊಂದು ಪ್ರಶ್ನೆ ಇದೆ, ಕೇಳುವುದಕ್ಕೆ ಅವಕಾಶವಿದೆಯೇ? ಕೇಳಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಹಿಂಜರಿಕೆ ಹಾಕಿ ಧೈರ್ಯವಾಗಿ ಕೇಳು. ನಾಗಮಣಿನ ಅಪಹರಣ ಮಾಡ್ಕೊಂಡು ಬಂದಿರೋರು ಅವರೇ ಆದರೂ ಅದರ ಸಂಪೂರ್ಣವಾದ ಶಕ್ತಿ ಪಡ್ಕೊಳ್ಳೋದಿಕ್ಕೆ ಏನು ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿರೋದು ನಿಮಗೆ ಮಾತ್ರ. ಹೌದು ಗುರುಗಳೇ, ಆ ನಾಗಮಣಿ ಬಚ್ಚಿಟ್ಟಿರೋ ಜಾಗ ನಿಮಗೆ ಗೊತ್ತಿತ್ತು. ಆ ಇಚ್ಛಾಧಾರಿ ಸರ್ಪದ ಮಣಿಬಂಧ ನಿಮ್ಮ ಹತ್ರನೇ ಇತ್ತು. ಇಷ್ಟಿದ್ಮೇಲೂ ಅದೆಷ್ಟೋ ವರ್ಷಗಳ ನಂತರ ಬರೋ ಆ ನಾಗಮಣಿ ಶಕ್ತಿನ ನೀವೇ ಪಡ್ಕೊಳ್ಳೋದು ಬಿಟ್ಟು ಈ ಸುವರ್ಣ ಅವಕಾಶನ ಯಾಕೆ ಕೈ ಬಿಟ್ರಿ ಗುರುಗಳೇ? ಜೇನು ಸವಿಯೋ ಆಸೆ ಯಾರಿಗಿರಲ್ಲ ಭದ್ರ. ಆದ್ರೆ ನನ್ನ ಉದ್ದೇಶ ಬೆಟ್ಟ ಹತ್ತಿ ಜೇನು ದಾಳಿ ಸಹಿಸಿ ಜೇನನ್ನ ಸವಿಯೋದಲ್ಲ. ಯಾರೋ ಕಷ್ಟಪಟ್ಟು ತಂದದ್ದನ್ನ ಅನಾಯಾಸವಾಗಿ ಆಸ್ವಾದಿಸೋದು, ಇನ್ನೊಬ್ಬರಿಂದ ಕಬಳಿಸಿ ನನ್ನದಾಗಿಸ್ಕೊಳ್ಳೋದು. ಅದು ಹೇಗೆ? 24 ವರ್ಷಗಳ ಶ್ರಮ ದಿಗ್ವಿಜಯನ್. ಆನಂತರ ನಾಗಮಣಿಯಿಂದ ಬರೋ ಶಕ್ತಿನ ಅನುಭವಿಸೋ ಆನಂದ ನನ್ನದಾಗಬೇಕು. ಆಗತ್ತೆ ಹೇಗೆ ಅನ್ನೋ ಸಂದೇಹನ. ನಾಗಮಣಿ ಶಕ್ತಿ ಪಡ್ಕೊಳ್ಳೋ ಸಮಯಕ್ಕೆ 2 ಇಚ್ಛಾಧಾರಿ ಸರ್ಪಗಳ ಬಲಿ ಕೊಡಬೇಕಾಗತ್ತೆ. ಒಂದು ಇಚ್ಛಾಧಾರಿ ಸರ್ಪದ ಸೆರೆ ಈಗಾಗಲೇ ಆಗಿದೆ. ಈಗದು ನಮ್ಮ ಮುಷ್ಟಿಯಲ್ಲಿದೆ. ಒಂದು ವೇಳೆ ಈ ಸರ್ಪ ಆಚೆ ಬಂದರೆ ಮತ್ತೊಂದು ಸರ್ಪವನ್ನು ಇವಳೇ ಕರೆದು ತರುತ್ತಾಳೆ. ಇಲ್ಲವಾದರೆ ತಾನಾಗಿಯೇ ಇನ್ನೊಂದು ಸರ್ಪ ಇಲ್ಲಿಗೆ ಬರುತ್ತದೆ. ನಾಗಮಣಿಯ ಶಕ್ತಿಯನ್ನು ಪಡೆಯೋ ವೇಳೆಗೆ ಈ 2 ಸರ್ಪಗಳನ್ನು ಕೈವಶ ಮಾಡಿಕೊಂಡು ಬಲಿ ಕೊಟ್ಟು ಬಿಟ್ಟರೆ ಸರ್ವಶಕ್ತನಾಗುತ್ತೇನೆ, ಸಾವೇ ಇಲ್ಲದ ಚಿರಂಜೀವಿ ಆಗುತ್ತೇನೆ. ಯಜಮಾನ್ರೆ, ಇದು ಹೌದು ನಂದೀಶ, ಗುರುಗಳು ಹೇಳಿದ್ದನ್ನ ನೆನಪಿಸ್ಕೊತಾ ಇದ್ದೆ. ಯಾವುದ್ರ ಬಗ್ಗೆ ಯಜಮಾನ್ರೆ? ಮಣಿಬಂಧ ಸುರಕ್ಷಿತವಾಗಿರಬೇಕು ಅಂದರೆ ಇದು ಯಾರಾದರೂ ನಂಬಿಕಸ್ತನ ಕೈಲಿ ಸೇರಬೇಕು ಅಂತ ಹೇಳಿದ್ದು. ನನಗಿಂತ ಹೆಚ್ಚು ನಂಬುವಂಥ ನಂಬಿಕಸ್ತ ಇದ್ದಾನೆ. ಅಂಥವ್ರು ಯಾರಿದ್ದಾರೆ ಯಜಮಾನ್ರೆ? ನೀನೇ ನಂದೀಶ, ನಾನಾ? ನನ್ನ ಆತ್ಮೀಯ ನಂಬಿಕಸ್ತ ಗೆಳೆಯ.
ಗೆಳೆಯನ? ಹೌದು ನಂದೀಶ, ನೀನು ನನಗೆ ಗೆಳೆಯ, ನಿನ್ನ ಮಗ ನನ್ನ ಮಗನ ಗೆಳೆಯ. ನೀನು ನನಗೆ ನಂಬಿಕಸ್ತ ಆದರೆ ನಿನ್ನ ಮಗ ನನ್ನ ಮಗನಿಗೆ ನಂಬಿಕಸ್ತ. ಆದರೆ ಈ ಮಣಿ ಬಂದ ಇದಿನ್ಮೇಲೆ ಭದ್ರವಾಗಿ ನಿನ್ನ ಮಗನ ಕೈಲಿರುತ್ತೆ. ಯಜಮಾನ್ರೆ, ತ್ರಿಶೂಲ್ ಇನ್ನ ಚಿಕ್ಕ ಹುಡುಗ. ಬೆಳೆಯೋ ಪೈರನ್ನ ಮೊಳಕೆಲೆ ಗುರುತಿಸ್ಬೇಕು. ಅವನಿಗೆ ಯೋಗ್ಯತೆ ಇದೆ. ಅವನು ನನ್ನ ಮಗನ ಕಾಪಾಡ್ತಾನೆ, ಹಾಗೆ ಅವನ್ನೂ ಕಾಪಾಡ್ಕೋತಾನೆ. ಈ ಮಣಿ ಬಂದಾನು ಭದ್ರವಾಗಿ ಇಟ್ಕೋತಾನೆ. ತಗೋ.